ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಪೈನಾಪಲ್ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ 1 ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಪೈನಾಪಲ್ ತೊಗೊಂಡಿದ್ದೀನಿ. ಪೈನಾಪಲ್ ನಾನು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾವು ಒಂದು ಪಾತ್ರೆ ಇಟ್ಟು ಸ್ಟವ್ ಅಂಟಿಸೋಣ. ಪಾತ್ರೆಗೆ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 2 ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಪೈನಾಪಲ್ಲು, ಅದು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕುದೀಲಿ. ಪೈನಾಪಲ್ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಇದು ಕುದಿಸೋಣ. ಈಗ ಒಂದು ಕಡೆ ನಾವು ರವೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಅದೇ ಬಟ್ಲಲ್ಲಿ 1 ಬಟ್ಲಾಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ. ಈಗ ನಾನು ತುಪ್ಪ ಒಂದು ಅರ್ಧದಷ್ಟು ಇವಾಗ ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಕರಗಲಿ. ತುಪ್ಪ ಕರಗಿದೆ. ನಾನು 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡಿ, 1-2 ಸ್ಪೂನಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು, ಯಾಕೆಂದರೆ ನಾವು ರವೆಯಲ್ಲೂ ಕೂಡ ಫ್ರೈ ಮಾಡ್ತೀವಿ. ಈಗ ನಾನು ಇದ್ರ ಜೊತೆಗೆ ರವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಚಿರೋಟಿ ರವೆ, 1 ಕಪ್ ಆಗುವಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಇದು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿಡಿ, ಇಲ್ಲಾಂದರೆ ಸಿದೋಗ್ಬಿಡುತ್ತೆ. ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಕೇಸರಿ ಬಾತ್ ಬರುತ್ತೆ. ಲೋ ಫ್ಲೇಮಲ್ಲಿಟ್ಟು ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಅದೇ ಹಸಿ ವಾಸನೆ ಹೋಗ್ಬಿಟ್ಟು ಚೆನ್ನಾಗಿ ಒಂದು ಘಮ ಅಂತ ಒಂದು ಸ್ಮೆಲ್ ಬರಬೇಕು. ಅಲ್ಲಿವರೆಗೂ ನಾವು ಇದು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ಮತ್ತು ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವೆ ಬರುತ್ತಲ್ಲ, ಅದೇ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಒಂದು ರೌಂಡ್ ಹೊಡೆಸ್ಕೊಳ್ಳಿ. ಆಗ ಚಿರೋಟಿ ರವೆ ಆಗಿಬಿಡುತ್ತೆ. ಈಗ ಪೈನಾಪಲ್ ಕುದೀತಾ ಇದೆಯಲ್ವಾ, ಚೆನ್ನಾಗಿ ಕುದ್ದಿದೆ ಇದು. ಈಗ ನೋಡಿ, ನಾನು 1 ಬಟ್ಲಷ್ಟು, ನಾನು ಎಷ್ಟು ರವೆ ತಗೊಂಡು ನಾನು ಅಷ್ಟೇ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ 1 ಕಪ್ ರವೆಗೆ 1.5 ಕಪ್ ಅಷ್ಟು ಸಕ್ಕರೆ ಹಾಕ್ಕೊಳ್ಬೋದು. ಸಕ್ಕರೆ ಸ್ವಲ್ಪ ನಾವು ಕಮ್ಮಿ ತಿಂತೀವಿ, ಅದಕ್ಕೆ ನಾನು 1 ಬಟ್ಲಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ನೀವು ತಿಂತೀರಾ ಅಂದರೆ 1.5 ಕಪ್ ಅಷ್ಟು ಹಾಕ್ಕೊಳ್ಳಿ. ಇದರ ರೇಷಿಯೋನೇ 1.5 ಕಪ್ಪು. 1 ಕಪ್ ರವೆಗೆ 1.5 ಕಪ್ ಅಷ್ಟು ಸಕ್ಕರೆ ಸರಿ ಸಮವಾಗಿ ಹಾಕ್ತೀನಿ. ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಇದ್ರ ಜೊತೆಗೆ ಕರಗುತ್ತೆ. ಇದ್ರ ಜೊತೆಗೆ 2 ಕೇಸರಿ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಆಪ್ಷನಲ್. ಹಾಕಿದ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಕರೆದ್ಮೇಲೆ ನಮ್ಮ ಆಪ್ಷನ್, ನಾವು ಕಲರ್ ಹಾಕ್ಕೊಳ್ಬೋದು. ನಿಮ್ಗೆ ಯಾವ ಕಲರ್ ಬೇಕು ಕೇಸರಿ ಬಾತು ಆ ಕಲರ್ ನಾವು ಹಾಕ್ಕೊಳ್ಬೋದು. ಆರೆಂಜ್ ಕಲರ್ ಬೇಕಾ, ಪೈನಾಪಲ್ ಎಸೆನ್ಸ್ ಕೂಡ ಬರುತ್ತೆ, ಅದು ಕೂಡ ನಾವು ಹಾಕ್ಕೊಳ್ಬೋದು. ಕೇಸರಿ ಕಲರು ಹಾಕ್ಕೊಳ್ಬೋದು. ನನಗೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಿದೆ. ನೋಡಿ, ಪೈನಾಪಲ್ ಕೂಡ ಬೆಂದಿದೆ. ತುಂಬ ಬೇಯಿಸಬಾರ್ದು, ಯಾಕಂದರೆ ಬಾಯಿಗೂ ಸ್ವಲ್ಪ ಸಿಗಬೇಕಲ್ಲ, ಆವಾಗಲೂ ಚೆನ್ನಾಗಿರುತ್ತೆ. ಬಾಯಿಗೆ ಸಿಗ್ತಾಯಿದ್ರೆ ಒಂದು ಮುಕ್ಕಾಲಷ್ಟು ಬೆಂದರೆ ಸಾಕು. ಸಕ್ಕರೆ ಎಲ್ಲ ಕರಗಿದೆಯಲ್ಲ, ನಾನೀಗ ಸ್ಟವ್ ಆಫ್ ಮಾಡ್ತೀನಿ. ಈಗ ನಾವು ರವೆ ಕೈ ಬಿಡಬಾರ್ದು, ಆಡಿಸ್ತಾನೆ ಇರಬೇಕು. ನೋಡಿ, ರವೆ ಕಲರು ಚೇಂಜ್ ಆಗಿದೆ. 5-6 ನಿಮಿಷ ಬೇಕೇ ಬೇಕು ರವೆಗೆ. ತುಂಬ ಬೇಗ ಆಗಿಬಿಡುತ್ತೆ. ಈ ಹಬ್ಬಕ್ಕೆಲ್ಲ ನಾವು ಪ್ರಸಾದ ನೈವೇದ್ಯ ಕೊಡ್ತೀವಲ್ಲ, ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತ್ ಮಾಡಿದ್ರು ಅದು ಚೆನ್ನಾಗಿರುತ್ತೆ. ಪೈನಾಪಲ್ ಹಾಕ್ದೇ ನಾವು ಕೇಸರಿ ಬಾತ್ ಕೂಡ ಮಾಡ್ಬೋದು. ಬನಾನಲ್ಲಿ ಮಾಡ್ತಾರೆ, ಬೇಕಾದಷ್ಟು ಫ್ರೂಟ್ಸ್, ಯಾವ ಫ್ರೂಟ್ಸ್ ಆ್ಯಪಲ್ ಹಾಕ್ತಾರೆ, ಬನಾನಾ ಹಾಕ್ತಾರೆ, ಗ್ರೇಪ್ಸ್ ಹಾಕ್ತಾರೆ. ಎಲ್ಲ ಫ್ರೂಟಲ್ಲಿ ನಾವು ಕೇಸರಿ ಬಾತ್ ಮಾಡ್ಕೊಳ್ಬೋದು. ಚೆನ್ನಾಗಿ ಹುರಿದಿದ್ದೀನಿ. ಕಲರ್ ನೋಡಿ ಹೇಗೆ ಚೇಂಜ್ ಆಗಿದೆ ಅಂತ. ಸ್ಮೆಲ್ಲು ಕೂಡ ಈಗ ಬರ್ತಾಯಿದೆ. ಎಣ್ಣೆಯಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಕೇಸರಿ ಬಾತು. ತುಪ್ಪನೇ ಬೇಕಂತ ಏನಿಲ್ಲ, ಆದರೆ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ.
ತುಪ್ಪದಲ್ಲಿ ಮಾಡಿದ್ರೆ. ಈಗ ನೋಡಿ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಈ ಪೈನಾಪಲ್ ನೀರು ನಾವೇನು ಮಾಡಿದ್ವಲ್ಲ ಅದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹುಷಾರಾಗಿ ಹಾಕಬೇಕು, ಯಾಕಂದರೆ ಎದುರುತ್ತೆ ಇದು. ಇದಕ್ಕೆ ನಾವು ಒಂದು ಲಿಡ್ ಮುಚ್ಕೊಳ್ಳೋಣ. 1-2 ನಿಮಿಷ ಲಿಡ್ ಮುಚ್ಚೋಣ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನೋಡೋಣ ಬನ್ನಿ, 2 ನಿಮಿಷ ಆಗಿದೆ ನೋಡಿ, ಕುದೀತಾ ಇದೆಯಲ್ಲ ನೋಡಿ. ನಾನು ಅರಿಶಿಣದ ಕಲರ್ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಏನೂ ಹಾಕಿಲ್ಲ ನಾನು, ಲೈಟಾಗಿರಲಿ ಅಂದ್ಬಿಟ್ಟು ಅಷ್ಟೇ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು, ಈಗ ತುಪ್ಪ ಏನು ಮಿಕ್ಕಿದೆ ನಾವೀಗ ಇದ್ರ ಮೇಲೆ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡು ನಾನೇನು ರೇಷೋ ಹೇಳಿದ್ದೀನಿ ಅದಕ್ಕಿಂತ ನೀವು ಜಾಸ್ತಿ ಮಾಡಬೇಕು ಅಂದರೆ ಅದಕ್ಕಿಂತ ಡಬಲ್ ಕ್ವಾಂಟಿಟಿ ತಗೊಳ್ಳಿ ಅಷ್ಟೇ. ಇವಾಗೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಲಿಡ್ ಮುಚ್ಚಿಬಿಡ್ತೀನಿ. ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಮುಚ್ಚಿಬಿಡೋಣ. ನೋಡೋಣ ಬನ್ನಿ, ನೋಡಿ ತುಪ್ಪ ಎಲ್ಲ ಮೇಲೆ ಬಂದಿದೆ ನೋಡಿ. 1 ಕಪ್ ರವೆಗೆ 1 ಕಪ್ ಸಕ್ಕರೆ ಸಾಕಾಗ್ಬಿಡುತ್ತೆ. ಇವಾಗ ಸಕ್ಕರೆ ಎಲ್ಲ ತುಂಬ ಕಮ್ಮಿ ತಿಂತಾರಲ್ವ, ಅದಕ್ಕೆ 1 ಕಪ್ ಅಷ್ಟು ಸಾಕು ಸಕ್ಕರೆ. ಇದು ರೇಷಿಯೋ ಬಂದುಬಿಟ್ಟು 1 ಕಪ್ಗೆ 1.5 ಕಪ್ ಅಷ್ಟು ಸಕ್ಕರೆ, ಆದರೆ 1 ಕಪ್ಪು ಆ ಸಕ್ಕರೆ ಸಾಕಾಗುತ್ತೆ. ಅದೇ ಸ್ವೀಟ್ನೆಸ್ ಇರುತ್ತೆ, ತುಂಬ ಸ್ವೀಟ್ನೆಸ್ ಇರುತ್ತೆ ಅದರಲ್ಲೇ. 1 ಕಪ್ಪಲ್ಲೇ ತುಂಬ ಸ್ವೀಟ್ನೆಸ್ ಇರುತ್ತೆ ನೋಡಿ. ಪೈನಾಪಲ್ ಕೇಸರಿ ಬಾತ್ ರೆಡಿ ಆಯಿತು. ಎಷ್ಟು ಬೇಗ ಆಯಿತಲ್ಲ. ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ಪೈನಾಪಲ್ ಈ ಥರ ಕಾಣಿಸ್ತಾ ಇರಬೇಕು. ಒಬ್ಬೊಬ್ಬರು ರುಬ್ಬಿಟ್ಟು ಹಾಕ್ತಾರೆ, ಅದು ಚೆನ್ನಾಗಿರೋದಿಲ್ಲ ನೋಡಿ. ಈ ಥರ ಪೈನಾಪಲ್ ಕಾಣಿಸ್ತಾ ಇದ್ದಾನೆ ಚೆನ್ನಾಗಿರೋದು. ಅಂದರೆ ಪೈನಾಪಲ್ ತಗೊಂಡು ಸುಮ್ಮನೆ ಅದ್ರ ಬದ್ರ ರುಬ್ತಾರಲ್ಲ ಆ ಥರ ರುಬ್ಕೊಂಡು ಹಾಕ್ತಾರೆ, ಆ ಥರ ಆಗಬಾರ್ದು. ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಾಗಿದೆ, ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ತುಪ್ಪ ಎಲ್ಲ ಮೇಲೆ ತೇಲ್ತಾ ಇದೆಯಲ್ಲ, ಇದಾಗಿದೆ. ಈಗ ಪೈನಾಪಲ್ ಕೇಸರಿ ಬಾತು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಇರಲ್ವ ಅದೇ ಥರ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ನೋಡೋಣ. ನೋಡಿ ಎಷ್ಟು ಮೆತ್ತಗಿದೆ ನೋಡಿ, ಟೇಸ್ಟ್ ನೋಡೋಣ. ನೋಡಿ ಪರ್ಫೆಕ್ಟಾಗಿದೆ, ನನಗೇನೋ ತುಂಬ ಪರ್ಫೆಕ್ಟಾಗಿದೆ. ಒಮ್ಮೆ ಟ್ರೈ ಮಾಡಿಕೊಂಡು ನೀವು